ನೋಡಿ ವಿಸಿಟರ್ಸು ಎಲ್ಲ ಸಾಫ್ಟಾಗಿ ಹೋಗ್ತಾರೆ. ಇರಮ್ಮ ಹೋಗ್ಬಿಡ್ತೀನಿ. ಹೋಗಮ್ಮ. ಅವನು ನುಗ್ಸ್ಬಿಟ್ಟ ಅಲ್ಲಿ ಲಾರಿ ಅವನು. ಸೊ ಈಗೊಂದು ರಿವರ್ ಕ್ರಾಸ್ ಮಾಡ್ತಾ ಇದ್ದೀನಿ. ಟ್ರೈನ್ ಹೋಗ್ತಾ ಇದೆ, ಸಾಕಾಗ್ತಾ ಇದೆ. ಅದು ಡೆಲ್ಲಿ ರಾಜಧಾನಿ ಎಕ್ಸ್ಪ್ರೆಸ್ ಏನು ಅನ್ಸುತ್ತೆ. ಬ್ಯೂಟಿಫುಲ್ ಆಗಿದೆ. ಸುಮ್ಮನೆ ಯಾವುದೋ ಒಂದು ಡೆಲ್ಲಿ ರಾಜಧಾನಿ, ಬ್ಯಾಂಗ್ಳೂರ್ ಟು ಡೆಲ್ಲಿ ಇರಬೇಕು ಅಂತ ಹೇಳೋದು. ಇಲ್ಲಾಂದರೆ ಕೆ ಎಕ್ಸ್ಪ್ರೆಸ್. ಸಿಂಧೂ ರಿವರ್ ಅನಿಸುತ್ತೆ. ಸಿಂಧೂ ರಿವರ್. ಜಾಸ್ತಿ ಇದೆ ನೀರು, ಫ್ಲೋ ಆಗ್ತಾ ಇದೆ. ಮೋಸ್ಟ್ಲಿ ಇದೆ ಆಗ್ರಾಗ ಹೋಗೋದು ಅನಿಸುತ್ತೆ. ಆಗ್ರಾಯಿಂದ ಬರ್ತಾ ಇರ್ಬೇಕೇನೋ ನೀರು, ಅಥವಾ ಆಗ್ರಾಗ ಹೋಗುತ್ತೋ ಗೊತ್ತಿಲ್ಲ. ಮ್ಯಾಪ್ ನೋಡಬೇಕು. ತಾಜ್ ಮಹಲಿಂದ ಬರೋ ನೀರು ಇರಬೇಕು ಅಲ್ಲಿಂದ. ತಾಜ್ ಮಹಲ್ ಇರೋ ಸಿಂಧೂ ರಿವರ್ ಅನಿಸುತ್ತೆ. ಸಿಂಧು ಗಂಗಾ ಅಲ್ಲೆಲ್ಲ ನ್ಯೂಸಲ್ಲಿ ಅಷ್ಟು ಜೋರು ಮಳೆ. ಇಲ್ಲಿ ಮತ್ತೆ ಇಲ್ಲಿಗೆ ಅಟ್ಲೀಸ್ಟ್ ಇಲ್ಲಿ ಫ್ಲೋ ಇರಬೇಕಲ್ವಾ? ಏನು ಇಲ್ಲಿ ಫ್ಲೋನೇ ಇಲ್ಲ. ಮೋಸ್ಟ್ಲಿ ಆ ಸೈಡ್ ಈಸ್ಟ್ ಕೋಲ್ಕತ್ತಾ ಸೈಡ್ ಹೋಗ್ಬಿಟ್ಟಿರ್ಬೇಕಲ್ಲ ನೀರೆಲ್ಲ. ಇದೊಂದು ಯಾವುದೋ ಇದು ಪಟ 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 ಅನ್ನತ್ತಪ್ಪ. ಒಂದು ಬ್ರೈನ್ ಹಾಕ್ಸೋರಿಗೆ ಒಂದು ಮೆಸೇಜ್ ಹಾಕ್ಬೇಕು ಈಗ, ವಿಡಿಯೋ ಮಾಡಿ. ಏನು ಗುರು ಮಾಡಿದ್ಯಾ? ಅಟ್ಲೀಸ್ಟ್ ವುಡ್ಡೆಡ್ ಕವರ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಜಾಗ ಕೊಡಬೇಕು ಅದ್ರೊಳಗೆ ಇಟ್ಕೊಳ್ಳೋದಕ್ಕೆ. ಏನು ಹೆಲ್ಮೆಟ್ ಮೇಲೆ ಹಾಕೊಳಕ್ಕಾಗುತ್ತೆ? ಇದು ಏನು ತಲೆನೇ ಇರಲ್ಲ ಅವ್ರು ಯಾರೋ ಒಂದು ಡಿಸೈನರ್ ಅಂತೆ. ಇದು 5ನೇದೋ 6ನೇದೋ ಡಿಸೈನ್ ಮಾಡೋನೆ. ಇವಾಗ ಏನೋ ಹೊಸ ಸೀರೀಸ್ ಅಂತೆ, B200 B500. ಆ ಡಿಸೈನ್ ಮಾಡೋನಿಗೇನೇ ಗೊತ್ತಿರಲ್ಲ. ಅವನಿಗೆ ದುಡ್ಡು ಹಾಕ್ತಾ ಇರ್ಬೇಕು ಎಲ್ಲರೂ. ಅಯ್ಯೋ ಆಕ್ಸೆಸರಿ. ಏನು ಮಾಡಲ್ಲ, ಒಂದು ಇನ್ವೆನ್ಷನ್ ಯಾವಾಗಲೂ ಬೆಟರ್ ಕೊಡ್ತಾರೆ. ನಾನು ನೋಡ್ದಂಗೆ ಅವಾಗಿಂದನೂ 5-6 ಇಯರ್ಸಿಂದನೂ ರೈನಾಕ್ಸ್ ಆಗಲಿ, ವೇಟರ್ ಆಗಲಿ, ಇಂಡಿಯನ್ ಬ್ರ್ಯಾಂಡ್, ದೇ ಗಿವ್ ಬೆಟರ್ ಆಪ್ಷನ್ಸ್, ಸೇಫ್ಟೀಸ್, ಮತ್ತು ದೇ ಆರ್ ಇಂಡಿಯನ್ ಬ್ರ್ಯಾಂಡ್ಸ್ ಎಲ್ಲ ತುಂಬ ಇದಾಗಿ ಬೆಳೆದಿರೋರು ಅನಿಸುತ್ತೆ. ಅದು ತುಂಬ ಚಿಕ್ಕದು ಕಂಪ್ನಿ ಅದು. ವೇಟರ್ ಅಂತೂ ನನ್ನ ಪ್ರಕಾರ ದೇ ವೇರ್ ಓನ್ಲಿ ಮ್ಯಾನುಫ್ಯಾಕ್ಚರಿಂಗ್ ಬ್ಯಾಗ್ಸ್ ಅನಿಸುತ್ತೆ. 2014-15 ಬ್ಯಾಗ್ಸಿಂದ ಸ್ಯಾಡಲ್ ಬ್ಯಾಗ್ಸ್ ಆಗಲಿ, ಟಾಪ್ ಬ್ಯಾಗ್ ಆಗಲಿ, ಟಾಪ್ ಟ್ರ್ಯಾಕ್ ಬ್ಯಾಗ್ ಆಗಲಿ ಸೊ ಬಂದವರು. ಈಗ ದೇ ಆರ್ ಇಂಟು ಈ ಥರ ರೈಡಿಂಗ್ ಜಾಕೆಟು, ಪ್ಯಾಂಟು ಆ ಥರಕ್ಕೆ ಬಂದಿದ್ದಾರೆ. ರೈನಾಕ್ಸ್ ಅವರು ಅಷ್ಟೇ, ಜಾಸ್ತಿ ಆಪ್ಷನ್ಸ್ ಇರಲಿಲ್ಲ. ಈಗ ದೇ ಹ್ಯಾವ್ ಮೆನಿ ಆಪ್ಷನ್ಸ್ ರೈನಾಕ್ಸಲ್ಲೂ ಇನ್ ಸೇಫ್ಟಿ ವೈಸ್. ಏನೋ ಮಟ್ಟಿಗೆ ಒಂದು ಸೇಫ್ಟಿ ಇರುತ್ತೆ, ತಗೊಂಡು ಹಾಕ್ಕೊಳ್ಳೋದ್ರು. ನೋಡಿ ಹೇಗಿದೆ ರೋಡು ಎಲ್ಲಾನು 10 ಕಿಲೋಮೀಟರ್ 5 ಕಿಲೋಮೀಟರ್ ಲಾಂಗ್ ಸ್ಟ್ರೆಚ್. ಗ್ರೀನ್ರಿ ಸೂಪರು. ಯಾಕಪ್ಪ ಅಲ್ಲೆಲ್ಲ ಮೋಡ ಇರೋಂಗಿದೆ, ಮಳೆ ಬರದೇ ಇದ್ದರೆ ಬೆಟರು. ಇನ್ನೂ ಎಷ್ಟು? ಇನ್ನೂ 3 hours
ಡಿಯಾಸ್ ರೈಡು ಮಳೆ ಬರುವಲ್ಲಪ್ಪ ಆಗ್ರ ಬ್ಯಾಗ್ ಎಲ್ಲ ಗಲೀಜಾಗ್ಬಿಡುತ್ತೆ. ಅದನ್ನು ಬೇರೆ ಹೊಸ್ದಾಗಿ ಕುತ್ಕೋಬೇಕು. ಆಗ ಹೋಗ್ತಾ 30 ಸ್ಪೀಡಲ್ಲಿ ಹೋಗ್ತಾ ಇರ್ತಾನೆ ನಾವು. ಇವತ್ತು ಸ್ವಲ್ಪ ಬ್ಯಾಗು ಹಾಕೋದನ್ನ ಕಲ್ತಿದ್ದೀನಿ ಅನಿಸುತ್ತೆ ನನ್ನ ಪ್ರಕಾರ. ನೋಡೋಣ. ಎಣ್ಣೆ ಎಲ್ಲೋ ಮಿಸ್ ಮೇಲೆ ಹಾಕೋ ಬದಲು ಕೆಳಗಡೆ ಹಾಕಿ ಅದು ಫುಲ್ ವೆಯ್ಟ್ ಎಳೀತಾ ಇತ್ತು. ಸೊ ಇದ್ರ ಬಗ್ಗೆ ಎಲ್ಲ ನಾನು ರಿವ್ಯೂ ಕೊಡ್ತೀನಿ ಹೋಗ್ತಾ 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 ಹೋಗ್ತಾ. ನಾನೇನು ರೈಡಿಂಗ್ ಜಾಕೆಟ್ ಆಗಲಿ, ರೈಡಿಂಗ್ ಪ್ಯಾಂಟ್ ಬಗ್ಗೆ, ರೈಡಿಂಗ್ ಬೂಟ್, ಶೂ, ಮತ್ತು ಇದು ಹೆಲ್ಮೆಟ್ ಆಗಲಿ, ಇದು ಗೋಪ್ರೋ ಸ್ವಲ್ಪ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೀನಿ ನಿಮಗೆ. ಯಾವ ಥರ ಸೆಟಪ್ ಮಾಡಿದೆ ನಾನು. ಸೊ ಇದು ನಂದು ಫಸ್ಟು ಬ್ಲಾಗಿಂಗ್ ಅನಿಸುತ್ತೆ. ಸೊ ಹೀಗೆ ಹಾಕೋಕ್ಕಾಗಲ್ಲ. ಒಂದು 2 months ರೈಡ್ ಫಿನಿಶ್ ಆದಮೇಲೆ ಎಡಿಟ್ ಮಾಡಿ ಹಾಕೋಕ್ಕಾಗೋದು. ಇನ್ಸ್ಟಾಗ್ರಾಮಲ್ಲಂತೂ ಹಾಕ್ತಾಯಿರ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಹಾಕೋದು ಚಂಡೀಗಢ ಆದಮೇಲೆ ಲದಾಖ್ ರೈಡ್ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಸ್ವಲ್ಪ ನನ್ನ ಜರ್ನಿ ಬಗ್ಗೆ ಏನೇನು ವೀಡಿಯೋ ಮಾಡಿದೆ ಅದ್ರ ಬಗ್ಗೆ ಶೇರ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಸ್ಯಾಡಲ್ ಬ್ಯಾಗ್ ಬಂದು ಡಸ್ಟ್ ಅವ್ರದ್ದು, ಅದ್ರದ್ದು ಸ್ವಲ್ಪ ರಿವ್ಯೂ ಕೊಡ್ತೀನಿ. ಸ್ವಲ್ಪ ನೀವು ಮಿಸ್ಟೇಕ್ ಮಾಡಿದ್ರೆ ಇದಕ್ಕೆ ಈಗ RTRಗೆ ಇದೊಂದೇ ಮಾಡಿರೋದು. ಸ್ವಲ್ಪ ಲಗೇಜ್ ಜಾಸ್ತಿ ತೊಗೊಂಡು ಹೋಗ್ಬೋದು, ಎಸ್ಪೆಷಲಿ ಲದಾಖ್ಗೆ. ಆಮೇಲೆ ಫ್ರಂಟ್ ಬ್ಯಾಗ್ ಮಾಡಿದ್ದಾರೆ, ಬ್ಯೂಟಿಫುಲ್ ಆಗಿದೆ, ಫಿಟ್ಟಿಂಗ್ ಆಗಿದೆ. ಮತ್ತು ಕ್ರ್ಯಾಶ್ ಗಾರ್ಡು, ಟಾಪ್ ರ್ಯಾಕು ಕಸ್ಟಮೈಸ್ ಮಾಡಿಸಿದ್ದು ನಾನು. ಸೊ ಅವ್ರದ್ದೆಲ್ಲ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ತುಂಬ ಆ್ಯಕ್ಚುಲಿ ಅದ್ರದ್ದು ರಿಯಲ್ ಗೊತ್ತಾಗೋದು ನನಗೆ ಕಾರ್ಗಿಲ್ ಹೋಗಿ ಆಮೇಲೆ ಝನ್ಸ್ಕಾರ್ ವ್ಯಾಲಿ ಸ್ಟಾರ್ಟ್ ಮಾಡಬೇಕಂತ ಹೇಳ್ತೀನಲ್ಲ, ಆವಾಗ ಅದ್ರದ್ದು ಹೇಗೆ ಮಾಡಿದ್ದಾರೆ, ಹೇಗೆ ಹೆಲ್ಪ್ಫುಲ್ ಆಗುತ್ತೆ ವಿತ್ 5 ಲೀಟರ್ ಕ್ಯಾನು, ಅದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ. ಸೊ ಇನ್ನು 141 ಕಿಲೋಮೀಟರ್ಸ್ ಆಗರ ಸ್ವಲ್ಪ ಘಾಟ್ ಸೆಕ್ಷನ್ ಬಂತು. ಸೊ ಅದಕ್ಕೆ ನಿಮಗೆ ತೋರಿಸೋಣ ಅಂದ್ಕೊಂಡೆ. ತೋರಿಸ್ಕೊಂಡು ಮಾತಾಡ್ಕೊಂಡು ಹೋಗೋಣ. ರೋಡ್ ಕಿತ್ತೋಗಿದೆ. ಯಾಕೋ ಇಲ್ವೋ ಹತ್ರ ಬರ್ತಾ ಇದ್ದಂಗೆ ತುಂಬ ಬೈಕಲ್ಲಿ ಜಾಸ್ತಿ ಆಗೋಯ್ತು. ರೀಲ್ಸ್ ಮಾಡ್ತಾ ಇದ್ದಾರೆ. ಅಣ್ಣ ಚಡ್ಡಿಲೇ ಕುತ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಘಾಟ್ ಸೆಕ್ಷನ್ ಅನಿಸುತ್ತೆ. ಏನು ಎಷ್ಟು ಟ್ರಾಫಿಕ್ ಜಾಸ್ತಿ ಆಯಿತು, ಟ್ರಾಫಿಕೇ ಇರಲಿಲ್ಲ ಅಲ್ಲಿ. ಕಿಲೋಮೀಟರ್ ಗ್ವಾಲಿಯರ್ ಫುಲ್ ಘಾಟ್ ಸೆಕ್ಷನ್ ಅಮ್ಮ. ಬ್ಯಾಂಗ್ಳೂರಿಂದನೂ ಸುಮ್ಮನೆ ಹತ್ತನೇ ಗಾಡಿ. ಸುಮ್ಮನೆ ಎಲ್ಲೂ ಸ್ಟ್ರೈಟ್ ಲೈನ್ ಎಲ್ಲೋ ಸ್ವಲ್ಪ ಸಿಕ್ತು. ಫುಲ್ಲು ಘಾಟ್ ಸೆಕ್ಷನ್. ಸ್ವಲ್ಪ ಕೆಳಗಡೆ ಡೌನ್ ಇಳಿತೀವಿ. ಯಾವುದೋ ಊರು ಬಂತು ಅನಿಸುತ್ತೆ. ಸೀಟರ್
ಇದೆಯಾ ಅಷ್ಟೇ ಅನ್ಸುತ್ತೆ. ಘಾಟ್ ಸೆಕ್ಷನ್ ಇಲ್ಲ ಆಗೋಯ್ತು. ಲಾಸ್ಟ್ ಟೈಮ್ ಇಲ್ಲೇ ತಿಂಡಿ ತಿಂದು ಊಟ ಮಾಡ್ದ ತಿಂಡಿ ತಿನ್ನ ಗೊತ್ತಿಲ್ಲ. ಸಖತ್ ಮಳೆ ಇತ್ತು. ಐ ರಿಮೆಂಬರ್ 2019 ಅಲ್ಲೇ ತಿಂದಿತ್ತು ಅನಿಸುತ್ತೆ. ಸಖತ್ ಮಳೆ ಇತ್ತು ಅವತ್ತು. ಆಗ್ರಾ ಗ್ವಾಲಿಯರ್ 60. ಸೊ ಮೋಸ್ಟ್ಲಿ ಗ್ವಾಲಿಯರ್ ಒಳಗಡೆ ಹೋಗ್ಬೇಕು ಅನ್ಸುತ್ತೆ. ಅವ್ರಿಗೆ ಹೆಂಗೆ ಬೇಕೋ ಹಂಗೆ ನಿಲ್ಸ್ಕೊತಾರೆ, ಹೆಂಗೆ ಬೇಕೋ ಹಂಗೆ ಹೋಗ್ತಾರೆ. ನೋಡಿ ಅಣ್ಣ ರೈಟೇ ಇಂಡಿಕೇಟ್ರ್ ಹಾಕ್ತಾರೆ. ಪಾಪ ಅವ್ರ ಕಷ್ಟ ಅವ್ರದ್ದು. ಅಟ್ಲೀಸ್ಟ್ ವಿಸಿಬಲ್ ಇರಬೇಕು. ಮಳೆ ಏನು ಬಂದಲ್ಲ ಹಾಕೋದು. ಸೈಡೇ ಸಖತ್ ಹಾಳಾಗ್ಬಿಟ್ಟಿದೆ. ಇಲ್ಲಿ ಲಾರಿಗಳು ವೆಯ್ಟ್ ಬಿದ್ದು ಹೌದು. ಯಾವುದೋ ಇದೆಯಪ್ಪ ರಿಸಾರ್ಟ್ ಅಲ್ಲ, ಯಾವುದೋ ರೆಸ್ಟೋರೆಂಟ್. ಹೆಸರು ಚೆನ್ನಾಗಿತ್ತು.